ಎಲ್ರಿಗೂ ನಮಸ್ಕಾರ. ನಾನು ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಮನೆ ಹತ್ರ ಬೆಳೆದಿರುವಂತಹ ಆಲೋವೆರಾದಿಂದ ನಾನು ಫೇಸ್ ಸ್ಕ್ರಬ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಆಲೋವೆರಾನ ಕಟ್ ಮಾಡಬೇಕು. ಕಟ್ ಮಾಡಿ 1 ಅವರ್ 2 ಅವರ್ಸು ಹಾಗೇ ಬಿಡಬೇಕು. ಅದರಲ್ಲಿ ಗ್ರೀನ್ ಕಲರ್ ಏನು ಬರುತ್ತಲ್ಲ ಆ ಲಿಕ್ವಿಡ್ ಥರದ್ದು ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ನಂತರ ಆಲೋವೆರಾದ ಸಿಪ್ಪೆ ಏನಿರುತ್ತಲ್ಲ ಅದನ್ನೆಲ್ಲ ತಕ್ಕೊಳ್ಳೋಣ. ಗ್ರೀನ್ ಕಲರ್ದು ಲಿಕ್ವಿಡ್ ಏನಿರುತ್ತಲ್ಲ ಆಲೋವೆರಾ ಕೀಳ್ತಿದ್ದಂಗೆ ಬರುತ್ತಲ್ಲ ಅದು ಜೊತೆನೇ ನಾವು ಆಲೋವೆರಾ ಜೆಲ್ನ ಪ್ರಿಪೇರ್ ಮಾಡಲಿಕ್ಕೆ ಅಂತ ಹೋಯ್ತು ಅಂದರೆ ಮುಖ ಎಲ್ಲ ಕಡ್ತಾ ಬರೋವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 1 ಅವರ್ 2 ಅವರ್ಸು ಆಲೋವೆರಾನ ಕಿತ್ತು ಹಾಗೇ ಬಿಡಿ. ಆ ಥರದ ಜೆಲ್ಲ ಹೋದ್ಮೇಲೆ ಸಿಪ್ಪೆನ ತಗೊಂಡು ಈ ಥರ ಆಲೋವೆರಾನ ಪೀಲ್ ಮಾಡ್ಕೊಳ್ಳಿ. ಎಲ್ಲ ತಗೊಂಡಾದಮೇಲೆ ಆಲೋವೆರಾನ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಮನೇಲೇ ಪ್ರಿಪೇರ್ ಮಾಡಿದಂಥ ತುಪ್ಪ. ಸ್ವಲ್ಪ ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಂಡು ಬರೋಣ. ಅದು ನೋಡಿ ಆ ಥರ ಫುಲ್ಲು ಲಿಕ್ವಿಡ್ ಥರ ಆಗಬೇಕು, ಗಟ್ಟಿ ಗಟ್ಟಿ ಇದ್ದಿದ್ದು. ಅದರ ನಂತರ ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಇದು ರೈಸ್ ಫ್ಲೋರ್ ಏನು ಬರುತ್ತಲ್ಲ ರೈಸ್ ಫ್ಲೋರು. ನಿಮಗೆ ಇದು ತುಪ್ಪ ಹಾಕೋದ್ರಿಂದ ಡ್ರೈ ಸ್ಕಿನ್ ಇತ್ತು ಅನ್ನೋರಿಗೆ ಹೆಲ್ಪ್ ಆಗುತ್ತೆ. ಆಯಿಲ್ ಸ್ಕಿನ್ ಇತ್ತು ಅಂದರೆ ತುಪ್ಪನ ಸ್ಕಿಪ್ ಮಾಡಿ. ನಂತರ ಇದಕ್ಕೆ ಲೆಮನ್ ಜ್ಯೂಸನ್ನ ಹಾಕೋಣ. ಒಂದು ಅರ್ಧ ಸ್ಪೂನ್ 1 ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ನೀವು ಇದಕ್ಕೆ ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನಷ್ಟು ಕಾಫಿ ಪುಡಿನ ಹಾಕೋಣ. ಕಾಫಿ ಪುಡಿ ಕೂಡ ನಮ್ಮ ಸ್ಕಿನ್ನು ವೈಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ತೆಗೆದ್ರೆ ಈ ಥರ ರೆಡಿಯಾಗಿರುತ್ತೆ ಪೇಸ್ಟು. ಈ ಪೇಸ್ಟನ್ನ ಹೇಗೆಂದರೆ ನಮ್ಮಲ್ಲಿ ಇದು ಚಾಕ್ಲೇಟ್ ಮೋಲ್ಡ್ ಏನು ಬರುತ್ತಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ನಾನು. ನಿಮ್ಮಲ್ಲಿ ಮೋಲ್ಡ್ ಯಾವುದೇ ಥರದ್ದು ಐಸ್ ಕ್ಯೂಬ್ ಮೋಲ್ಡ್ಸ್ ಇರ್ಬೋದು, ಆ ಥರ ಮೋಲ್ಡ್ಸ್ ಇತ್ತು ಅಂದರೆ ಮೋಲ್ಡ್ಸಿಗೆ ಹಾಕ್ಕೊಳ್ಳಿ. ಒಂದು ಸಲ ಐಸ್ ಕ್ಯೂಬ್ಸ್ನ ಮಾಡಿ ನೀಟಾಗಿ ಫ್ರೀಝರಲ್ಲಿ ನೀವು ಫ್ರೀಸ್ ಮಾಡ್ಕೊಬಿಟ್ರೆ ಅದು ನಿಮಗೆ ಒಂದು 15ರಿಂದ 20 ದಿನದವರೆಗೂ ಬರುತ್ತೆ. ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದಾಯಿತು ಅಂದರೆ, ಇದು ಕ್ಯೂಬ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದರಲ್ಲಿ 1 ಕ್ಯೂಬ್ನ ತೊಗೊಳ್ಳಿ. 1 ಕ್ಯೂಬ್ನ ತೊಗೊಂಡು ಚೆನ್ನಾಗಿ ಮುಖಕ್ಕೆ ಒಂದು ಸಲ ಸ್ಕ್ರಬ್ ಮಾಡಿ. ಐಸ್ ಆ ಥರ ತಣ್ಣಗಿರೋದ್ರಿಂದ ನಮ್ಮ ಓಪನ್ ಪೋರ್ಸಸ್ ಏನಿರುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ಒಂದು ಸಲ ಸ್ಕ್ರಬ್ ಮಾಡಿ ಆದಮೇಲೆ ತಣ್ಣೀರಲ್ಲಿ ಮುಖನ ತೊಳೆದ್ರೆ ಆಯಿತು, ಅಷ್ಟೇ. ಇದನ್ನು ಡೈಲಿ ಮುಖ ತೊಳಿಬೇಕಾದ್ರೆ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಯಾರ್ಯಾರಿಗೆ ಇದರ ಬೆನಿಫಿಟ್ಸ್ ಬೇಕು ಅವರೆಲ್ಲದರೂ ಯೂಸ್ ಮಾಡಿ. ಆಯಿಲ್ ಸ್ಕಿನ್ನವರಾದರೆ ತುಪ್ಪನ ಸ್ಕಿಪ್ ಮಾಡಿ, ಡ್ರೈ ಸ್ಕಿನ್ನವರಾದರೆ ತುಪ್ಪನ ಹಾಕ್ಕೊಳ್ಳಿ. ಸಣ್ಣ ಮಕ್ಕಳಿಂದ ಕೂಡ ಯೂಸ್ ಮಾಡ್ಬೋದು. ಇದನ್ನು ಜಸ್ಟ್ ಸೋಪ್ ಹೇಗೆ ಯೂಸ್ ಮಾಡ್ತೀವಲ್ಲ ಆ ಥರ ಒಂದು ಪೀಸ್ ಆಫ್ ಒಂದು ಬೈಟ್ನ ತೊಗೊಂಡು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡಿ ಮುಖ ತೊಳೆದ್ರೆ ಆಯಿತು. ಹೆಚ್ಚಿಂದು ರಿಸಲ್ಟ್ ಬೇಕು, ಸ್ವಲ್ಪ ಡಾರ್ಕ್ ಇದೆ ಇಲ್ಲ ಜಾಸ್ತಿ ಎಫೆಕ್ಟ್ ಆಗಿದೆ ಅನ್ನೋದಾಯಿತು ಅಂದರೆ ಈ ಕ್ಯೂಬ್ನ ತೊಗೊಂಡು ಮುಖಕ್ಕೆ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಟು ನಂತರ ಕೂಡ ನೀವು ಫೇಸ್ ವಾಶ್ನ ಮಾಡ್ಬೋದು. ಏನೂ ಸಮಸ್ಯೆ ಆಗೋದಿಲ್ಲ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.